ಕನ್ನಡ ಜಾಣೆ ನಮಸ್ಕಾರ. ಮೊಸರು ಕದ್ದವ್ರನ್ನ, ಹಾಲು ಕದ್ದವ್ರನ್ನ, ಹೆಂಗಸರು ಸೀರೆ ಕದ್ದವ್ರನ್ನ ದೇವ್ರು ಅಂತ ಪೂಜೆ ಮಾಡ್ತೀರಾ. ಮೀನ್ ಕದ್ದವ್ರನ್ನ ಕಂಬ ಕಟ್ಟು ಹೊಡಿತೀರಾ. ಒಂದು ತಳ ಸಮುದಾಯದ ಹೆಣ್ಮಗಳನ್ನ ಮೀನ್ ಕದ್ಲು ಅಂತ ಕಂಬ ಕಟ್ಟು ಹೊಡಿತಾ ಅಂದ್ರೆ ನೀವು ಮನೆಗೆ ಬಂದ್ರೆ ಒಂದು ಗ್ಲಾಸ್ ನೀರು ಕೊಡಲ್ಲಲ್ವಾ ನೀವೆಲ್ಲ? ಎಂಜಿಲ್ ಕೈಲಿ ಕಾಗೇನೆ ಹೊಡೆಯಲ್ಲ ಅಂತಾರೆ. ಕಳ್ತನ ಮಾಡಿದ ದೇವ್ರು ಆತನ ದೇವ್ರು ಅಂತ ಪೂಜೆ ಮಾಡ್ತೀರಾ. ಆತ ಬೋಧಿಸಿದ ಗೀತೆಯನ್ನ ಪಾರಾಯಣ ಮಾಡ್ತೀರಾ. ಅದೇನೇ ಇದ್ರಲ್ಲಿ ಇರೋದು, ಅದನ್ನೇ ಬರ್ದೈತಾ? ಯಾವ ತಾಲಿಬಾನ್ಗಳಿಗೆ ಕಮ್ಮಿ ನೀವೆಲ್ಲ, ಯಾವ ತಾಲಿಬಾನ್ಗಳಿಗೆ ಕಮ್ಮಿ? ಹ ಮತ್ತೆ ಯಾರೋ ನೀವು ಪ್ರಮೋದ್ ಮುದ್ವರಾಜ್ ಅನ್ನೋ ಒಬ್ಬ ಅಯೋಗ್ಯ ಜನಪ್ರತಿನಿಧಿ ಅಂತ ಕರಿಬಹುದು. ಅಯೋಗ್ಯ ಜನಪ್ರತಿನಿಧಿ ಅಪ್ಪ ಮಕ್ಕಳು ಒಟ್ಟೊಟ್ಟಿಗೆ ಬಟ್ಟೆ ಬೇಸಿ ರೋಡಲ್ಲಿ ಥಳಿಸಿದ್ರಲ್ಲ, ಅಂತ ನೀಚರನ್ನ ಇವತ್ತು ನೀವು ಜನಪ್ರತಿನಿಧಿ ಮಾಡ್ಕೊಂಡಿದ್ದೀರಾ. ಜನಪ್ರತಿನಿಧಿ, ನಿಮ್ಮ ಪ್ರತಿನಿಧಿ ಆತ. ಇಂಥ ಜನಗಳಿಂದ ಏನ್ ನಿರೀಕ್ಷೆ ಮಾಡಕ್ಕಾಗುತ್ತೆ? ಕನಕದಾಸರ ಕಂಬ ಕಟ್ಟು ಹೊಡೆದ್ರಲ್ವೇನಪ್ಪ, ಆ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ, ಹಂಗೇ ಇದೆ ಮನಸ್ಥಿತಿ. ವಿದ್ಯೆ ಹೇಳ್ಕೊಟ್ಟಂತ ಗುರು ನೆನ್ನೆ ವಿದ್ಯೆ ಹೇಳ್ಕೊಟ್ಟಿದ್ದಾಳೆ. ಈಕೆ ಇವತ್ತು ಆಕೆ ವಿರುದ್ಧ ಧಿಕ್ಕಾರ ಕೂಗ್ಸಿದಲ್ಲ, ಚಿಕ್ಕ ಮಕ್ಕಳ ಕೈಲಿ ಧಿಕ್ಕಾರ ಕೂಗ್ಸಿದಂತ ಅಯೋಗ್ಯ ಮನಸ್ಥಿತಿಯ ಜನಪ್ರತಿನಿಧಿಗಳಲ್ಲಿ ಇರೋದಲ್ವಾ? ಅಲ್ಲಿ ಅಯೋಗ್ಯ ಮನಸ್ಥಿತಿಯ ಜನಪ್ರತಿನಿಧಿಗಳು ಇರ್ತಕ್ಕಂಥ ಆ ಭಾಗದಲ್ಲಿ ಕೆಲವರು ಪಾಪ ಅಲ್ಲಿಯ ಪ್ರಜ್ಞಾವಂತರಿಗೆ, ಅಲ್ಲಿಯ ಮನುಷ್ಯತ್ವ ಇರೋರಿಗೆ ಧ್ವನಿ ಇಲ್ಲ, ಮಾತಾಡಕ್ಕಾಗಲ್ಲ, ನೀವು ಬಿಡಲ್ಲ. ಏನು ಇಡೀ ಜಗತ್ತಿಗೆ ಸಂಸ್ಕೃತಿ ಬೋಧಿಸೋರು, ರಾಮನ್ನ ಜೀವ ಕಳೆ ಕೊಟ್ಟು ಪ್ರತಿಷ್ಠಾಪನೆ ಮಾಡಿದಂಥ ಮಹಾನ್ ಭಾವರುಗಳೇ, ಇದ್ರ ಬಗ್ಗೆ ಧ್ವನಿ ಎತ್ರಿ. ನಿಮ್ಮ ಮನಸ್ಥಿತಿ ಎಷ್ಟು ಕೊಳಕ್ರಿ ನೀವೆಲ್ಲ. ನಾನು ಹೇಳ್ತಾ ಇರೋದು ಉಡುಪಿಯ ಮಠಾಧಿಪತಿಗಳು, ಅದೇನೋ ಪಿಜಾ ಹೊರದವರು ರಾಮನಿಗೆ ಜೀವ ಕಳೆ ಕೊಟ್ಟಿರಲ್ಲ, ರಾಮ ಸ್ಥಾಪನೆ ಮಾಡಿದಾರಲ್ವಾ, ನಿಮ್ಮಂತರ ತಪ್ಪು ಅಂತ ಒಂದು ಮಾತು ಹೇಳಕ್ಕಾಗಲ್ವಾ? ಅಷ್ಟು ಕೆಟ್ಟ ಕೆರಡದೋಯ್ದೆ ನಿಮ್ಮ ಮನಸ್ಥಿತಿಗಳೆಲ್ಲ. ಎಂತ ಅಸಹ್ಯ ಅಲ್ವಾ? ಮಹೇಶ್ ತಿಮ್ರೋಡಿ ಅವರೇ, ಇಂಥ ವಿಚಾರಗಳನ್ನ ಧ್ವನಿ ಎತ್ತಬೇಕಾಗುತ್ತೆ. ಈಕೆನೂ ಸೌಜನ್ಯನೇ ಅಲ್ವಾ? ನಾವೊಂದ್ಸಲ ಈ ತರ ಮಹಿಳೆ ಮತ್ತೊಂದು ಈ ತರ ಧ್ವನಿ ಇಲ್ಲದರ ಪರ ಧ್ವನಿ ಎತ್ತೀವಿ ಅಂದ್ರೆ ಅದ್ರಲ್ಲಿ ತಾರತಮ್ಯ ಮಾಡಬಾರ್ದು. ಉದ್ದೇಶ ನೆಟ್ಟಗಿರ್ಬೇಕು, ನಮ್ಗೆ ಧ್ವನಿ ಎತ್ತಬೇಕಲ್ವಾ? ನಾನು ಹೇಳ್ತಾ ಇರೋದು ಶೈಕ್ಷಣಿಕವಾಗಿ ಉಡುಪಿ ಜಿಲ್ಲೆ ಅದೆಲ್ಲ ತುಂಬಾ ಮುಂದುವರಿದಿದ್ದಾರೆ. ನಾಗರಿಕತೆ ಮತ್ತೊಂದು ಅಂತೀವಿ ಅಂದ್ರೆ ಈಗ ಅನಿಸ್ತಾ ಇದೆ ನಮ್ಗೆ, ವಿದ್ಯೆ ಸಂಸ್ಕಾರ ಕೊಟ್ಟಿಲ್ಲ ಅಂದ್ರೆ ಅಲ್ವಾ? ಏನ್ ವಿದ್ಯೆ ಅದು? ಯಾವ ಪುರುಷಾರ್ಥಕ್ಕೆ? ಅದೇ ಒಂದು ಹೆಣ್ಮಗಳು ಹೇಳ್ತಿದ್ಲಲ್ಲ, ನಾನು ಬರೀ ಕಂಠಪಾಠ ಮಾಡ್ತೀನಿ, ಬಾಯ್ಪಾಠ ಮಾಡ್ತೀನಿ ಅಂದ್ರೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ತೊಗೊಳಕ್ಕೋಸ್ಕರ ಮಾತ್ರ ಬರೆಯೋದಾ? ತಿಳುವಳಿಕೆಗಲ್ವಾ? ಆ ಭಾಗದ ತುಂಬಾ ಜನ ನನಗೆ ಚೆನ್ನಾಗಿ ಗೊತ್ತು, ಕುಂಭಮೇಳಕ್ಕೆ ಹೋಗಿ ಮುಳುಗಿ ಬಂದಿರ್ತಾರ. ಇದನ್ನೇ ಕಲ್ತಿದ್ದು. ಅಲ್ಲಿ ಬರೀ ಗಲೀಜಲ್ಲಿ ಮುಳುಗ್ಬಿಟ್ಟು ಗಲೀಜು ನಿಮ್ಮ ಮನಸ್ಥಿತಿಗೆ ತುಂಬ್ಕೊಂಡ್ಬಿಡ್ತಾ? ನಿಮ್ಮ ಮನೆಗಳಿಗೆ ಬಂದು ಒಂದು ಗ್ಲಾಸ್ ನೀರು ಕೊಡಲ್ಲ ನೀವೆಲ್ಲ? ಸಾಯ್ತಾ ಇದ್ರೆ ಕೊಡಲ್ಲ ಹಂಗಾರೆ? ಸತ್ತೋಗುಂತೀರ ಹಂಗಾರೆ? ನಮ್ ಕಡೆ ಒಂದು ಗಾದೆ ಹೇಳ್ತಾರೆ, ಎಂಜಿಲ್ ಕೈಲಿ ಕಾಗೆ ಹೊಡೆಯಲ್ಲ ಅವನು ಅಂತ. ಯಾಕೆಂದ್ರೆ ಒಂದೆರಡು ಹಗಲು ಸೇರ್ಕೊಂಡುತ್ತಲ್ಲ, ಹೊಡೆಯಕ್ ಹೋಗ್ಬಿಟ್ರೆ ಅದು ತಿನ್ಕೊಂಡ್ಬಿಟ್ರೆ ಹೋಗ್ಬಿಟ್ರೆ ಅದು. ಈ ಮನಸ್ಥಿತಿನ ಬಿಡ್ರಿ ಹೋಗ್ಲಿ. ಏನ್ ರೀತಿ ಕದಿದ್ದು? ಅನ್ನ ಕದ್ರೆ ಶಿಕ್ಷೆ ಆಗ್ಬಾರ್ದು, ಅನ್ನ ಕಳ್ತನಕ್ಕೆ. ನೀನ್ ತಾನೆ ಕದ್ದಿದ್ದು? ಆಯ್ತಪ್ಪ, ವ್ಯಾಪಾರ ಮಾಡಕ್ಕೆ ಕದ್ಲು ಅನ್ಕೊಳ್ಳಿ. ಇವತ್ತು ವ್ಯಾಪಾರ ವಹಿವಾಟುಗಳಲ್ಲಿ ಯಾರ ಹತ್ರ ಇದೆ? ಸಾಚುವಾಗಿ ಮಾಡ್ತಾ ಇದ್ರು ಅವರೆಲ್ಲ. ಹೋಗ್ಲಿ. ಏನ್ರಿ ಪ್ರಮೋದ್ ಮುದ್ವರಾಜ್, ನಾಚಿಕೆ ಮಾನ ಮರಿದಿಲ್ವಾ? ಏನ್ ಮುಖ ಹೊತ್ಕೊಂಡು ಹೇಳ್ತೀಯಪ್ಪ ನೀನು? ಕಳ್ತನ ಮಾಡಿದ್ರೆ ಮನೆ ಕರೆಯಕ್ಕಾಗತ್ತ ಅಂತ ಹೇಳ್ಬಿಟ್ಟು ನೀನ್ ಮಾಡ್ತಾ ಇಲ್ವಾ? ಖದೀಮ್ರಲ್ವ ನೀವುಗಳೆಲ್ಲ? ಸಾಚ ರಾಜಕಾರಣ ಮಾಡ್ತಾ ಇದ್ರಾ? ಏನ್ ಮಾಡಿಲ್ಲ ಆಕೆ? ಮೀನ್ರಿ ಹೊಟ್ಟೆ ಪಡೆಗೋಸ್ಕರ ಒಂದು ತಳ ಸಮುದಾಯದ ಪಾಪ ಬಂಜಾರ ಹೆಣ್ಮಗಳು ಮಾಡಿದ್ದು ದೊಡ್ಡ ಗನದಾರಿ ತಪ್ಪಾಗ್ಬಿಡ್ತಾ? ಕನಕದಾಸರನ್ನ ಕಂಬ ಕಟ್ಟು ಹೊಡೆದಾರಲ್ವ ಸ್ವಾಮಿ, ಆ ಮನಸ್ಥಿತಿಗಳು ಏನು ಬದಲಾಗಿಲ್ಲ, ಹಂಗೆ ಇದಾವೆ. ದಿನನಿತ್ಯ ರಾಮ ಜಪ ಮಾಡೋರು, ಭಗವದ್ಗೀತೆ ಪಾರಾಯಣ ಮಾಡೋರು, ಇದೇನ ಮನಸ್ಥಿತಿ? ಇದನ್ನ ಕಲ್ತಿರೋದು? ಅಲ್ಲಿ ಯಾರೋನು ವೇದವ್ಯಾಸ ಕಾಮತ್ತೊಂದನು ಚಿಕ್ಕ ಮಕ್ಕಳು ಎತ್ಕಟ್ಬಿಟ್ನಲ್ಲ ಬೆಂಗಳೂರಲ್ಲಿ, ಆ ಕ್ರಿಶ್ಚಿಯನ್ಸ್ ಶಾಲೆಗಳಲ್ಲಿ ವಿದ್ಯೆ ಹೇಳ್ಕೊಟ್ಟ ಗುರುಗೆ ಆ ಮಕ್ಕಳನ್ನ ಎತ್ಕಟ್ಟಿ ಧಿಕ್ಕಾರಕ್ಕೆ ಮಾಡಿದ್ನಲ್ಲಪ್ಪ. ಈ ಅಯೋಗ್ಯ ಮನಸ್ಥಿತಿ ಜನಪ್ರತಿನಿಧಿಗಳು ಇದನ್ನ ಬೆಳೆಸಿರೋದು ನೀವೆಲ್ಲ ಅಲ್ಲಿ. ಮತ್ತೆ ಕೆಲವು ವರ್ಷಗಳಿಂದ ಆದಿ ಉಡುಪಿಯಲ್ಲಿ ಹಸನಬ್ಬ ಅಜನಬ್ಬ ಅಂತ ಹೇಳ್ಬಿಟ್ಟು ಇಬ್ರು ಅಪ್ಪ ಮಕ್ಕಳು ಒಟ್ಟೊಟ್ಟಿಗೆ ಬಟ್ಟೆ ಬಿಡಿಸಿ ಸಾರ್ವಜನಿಕ ಹೊಡೆದು ತಿಳಿಸಿದ್ರಲ್ಲ, ಅದ್ರ ಮುಖಂಡ ತೋರಿಸಿದ್ನಲ್ಲ ಅವ್ನು ಯಾರೋ ಸುವರ್ಣನ ಮಹಾನುಭಾವ. ಇವತ್ತು ಉಡುಪಿಯ ಜನಪ್ರತಿನಿಧಿ ಆತ. ಇದು ಕಲ್ಚರ್, ಇದು ನಮ್ಮ ದೇಶ. ಅಬ್ಬಬ್ಬಬ್ಬ, ನಾಚಿಕೆನೇ ಆಗಲ್ಲ ನಿಮ್ಗಳಿಗೆಲ್ಲ. ಹೊಟ್ಟೆಗೆ ಅನ್ನ ತಿನ್ನೋರಿಗೆ ಇದು ಅಸಹ್ಯ ಅನಿಸ್ಬೇಕು. ಯಾವ ಕಾಲದಲ್ಲಿ ಇದ್ದೀವಿ? ತಾಲಿಬಾನಿಗಳಲ್ವ ನೀವೆಲ್ಲ? ತಾಲಿಬಾನಿಗಳಿಗೂ ನಿಮ್ಗೂ ಒಬ್ಬನೇ ಅಪ್ಪ, ಏನು ವ್ಯತ್ಯಾಸ ಇಲ್ಲ. ಈ ಕೃತ್ಯ ಎಸಗಿದ್ರು ನಾನು ಹೇಳ್ತಾ ಇರೋದು, ಯಾರು ಹಿಂಗ್ ಚಪ್ಪಲಿ ಹೊಡೆದ್ರು, ಯಾರು ಕಂಬ ಕಟ್ಟಾಕಿದ್ರು, ಆ ಸಪೋರ್ಟ್ ಮಾಡೋದು ಮನಸ್ಥಿತಿಗಳು. ಅಲ್ಲೂ ಸಹ ಅದೇ ಹೇಳಿದ್ದು,
ಜೀವ ಪರವಾಗಿದ್ದವರಿಗೆ ಧ್ವನಿ ಇಲ್ಲ, ನಿಮ್ಮ ಹತ್ರ ಬಿಡ್ತಾ ಇಲ್ಲ. ಅಲ್ಲಿ ತುಂಬಾ ಜನ ಇದ್ದಾರೆ ಅಲ್ಲಿ ನನ್ಗೆ ಗೊತ್ತಿದೆ, ನನಗೆ ಎಂತೆಂತಾರೆ. ಆ ಭಾಗದ ಲೇಖಕಿ, ಇಲ್ಲಪ್ಪ ನಮ್ಮ ವೈದೇಹಿಯವರು, ಇಲ್ಲಿ ಮೇಡಮ್ ಒಂದ್ ಮಾತಾಡಕ್ಕಾಗಲ್ಲ ನಿಮ್ಗಳಿಗೆಲ್ಲ. ಏನ್ ಮನಸ್ಥಿತಿ ನಿಮ್ದೆಲ್ಲ? ಇದನ್ನೇ ಕಲ್ತಿದ್ ನೀವು ಲಂಕೇಶಿಂದ. ಅಸಹ್ಯ ಆಗ್ಬೇಕು ಪಾಪ. ಮತ್ತೆ ಇನ್ನೊಂದಷ್ಟು ಜನ ಇದ್ದಾರೆ ಈ ಚಮಚಾಗಿರಿ ಮಾಡೋರಂತಾರು, ಕುಲಕ್ ಮೂಲ ಕೊಡ್ಲಿಕ್ಕೆ ಅಂತಾರೆ. ಲಂಬಾಣಿ ಏನೋ ಬಂಜಾರ ಸಮುದಾಯ ಇದೆ, ಆ ಭಾಗದ ಒಂದಷ್ಟು ಜನ ಹುಡುಗರೆಲ್ಲ ಸೇರ್ಕೊಂಡು ಸಂಧಾನ ಮಾಡೋದಂತೆ. ಯಾಕೆ ಯಾವನೋ ತಲೆಮಾಚಿ ರಾಜಕಾರಣಿಗಳಿಗೆ ಚಮಚಗಿರಿ ಮಾಡ್ತಾ ಇದ್ರು ನೀವು, ನಿಮ್ಮ ತೆವಲ್ ತೀಸ್ಕೊಳಕ್ಕೆ, ನಿಮ್ಮ ತೀಟೆಗಳು ತೀಸ್ಕೊಳಕ್ಕೆ ಈ ಹಯೋಗ್ ಕೆಲಸ ಕೇಳಿದಿದ್ರ? ನಾಚಿಕೇಟವ್ರ, ಏನ್ ಸಂಧಾನ ಮಾಡ್ತೀರಾ? ಯಾವ ಕಾಲದಲ್ಲಿ ಇದ್ರಿ ನೀವು? ತಲೆ ತಗ್ಸ್ಬೇಕ್ರಿ ಮನುಷ್ಯ ಕುಲ. ಇದೇನ್ರಿ ಮಾಡೋದು? ಕಂಬ ಕಟ್ಟು ಹೊಡಿತಾರೆ, ಕಳ್ತನ ಮಾಡಿದ್ ದೇವ್ರ ಪೂಜೆ ಮಾಡ್ತಾ ಇದ್ರೆ ಮತ್ತೆ ಏನ್ ಮಾಡಬಾರ್ದು ಮಾಡಿದ್ದು? ಎಂದೇಳಿ ಮೀನ್ ಕದಿಲ್ ಬಿಡ್ರಿ, ಅಸಹ್ಯ ಅನ್ಸಲ್ವಾ? ಒಬ್ಬನೇ ಒಬ್ಬ ಭಾಗದಲ್ಲಿ. ಮಹೇಶ್ ಟಿ ಚಿಮ್ರೋಡಿ ಅವರೇ, ನೀವೀಗ ಸೌಜನ್ಯ ಬಗ್ಗೆ ದೊಡ್ಡ ಧ್ವನಿ ಎತ್ತಾ ಇದ್ರ, ಸಂತೋಷ. ಇವತ್ತಿಗೂ ಜೀವಂತವಾಗಿ ಇಟ್ಟಿದ್ರಿ ನೀವು. ಈಕೆ ಸೌಜನ್ಯ ಅಲ್ವಾ? ಸೌಜನ್ಯನ ಈಕೆ ಕಾಣಕ್ಕಾಗಲ್ವಾ? ಒಂದ್ ಮಾತಾಡಕ್ಕೇನ್ ಕಷ್ಟ ಸ್ವಾಮಿ ನಿಮ್ಗೆ? ಮಾತಾಡ್ಬೇಕು. ಹೆಣ್ಮಗಳು ಕಟ್ಟಿ ಹೊಡಿತೀರೇನ್ರಿ ಅಂದ್ರೆ ಅದೇನೇ ಮಾಡಿರ್ಲಪ್ಪ, ಸಾರ್ವಜನಿಕವಾಗಿ ಕಂಬಕ್ ಕಟ್ಟಿ ಚಪ್ಪಲಿ ತಗೊಂಡು ಹೊಡಿಯೋದು. ಪಾಪ ಈ ಲಂಬಾಣಿ ಸಮುದಾಯ ಏನಿದೆ, ಬಂಜಾರ, ತುಂಬಾ ಹಿಂದೆ ಎಲ್ಲ ಇವ್ರನ್ನೆಲ್ಲ ಕೆಲಸಕ್ಕೆ ಇಟ್ಕೊಂಡವ್ರು ತೋಟದಲ್ಲಿ, ಅವರು ನಮ್ಮನ್ನು ಸೇರಿಸಿ, ಗೌಡಗಳು ಸೇರಿಸಿ ತುಂಬಾ ಜನ ಇವ್ರನ್ನೆಲ್ಲ ಎತ್ತಾಕೊಂಡು ಹೋಗೋದು, ಅತ್ಯಾಚಾರ ಮಾಡೋದು, ಮಾಡಬಾರ್ದು ಕೆಲಸ ಎಲ್ಲ ಮಾಡಿದ್ರು. ಬಹಳ ಹಿಂಸೆಗೆ ತುಳಿತಕ್ಕ. ಈಗೇನೋ ಸ್ವಲ್ಪ ಒಂದಷ್ಟು ಅನುಕೂಲವಾಗವ್ರೆ, ಒಂದಷ್ಟು ಜನ ವಿದ್ಯೆ ಕಲ್ತ್ಕೊಂಡು ಉದ್ಯೋಗ ಮಾಡ್ಕೊಂಡು ಮತ್ತೊಂದು ಕಲ್ತಿದ್ದಾರೆ. ಆದ್ರೆ ಒಂದ್ ಕಾಲದಲ್ಲಿ ತುಂಬಾ ತುಳಿತಕ್ಕೊಳ್ಪಟ್ಟಂತ, ಅತ್ಯಾಚಾರಕ್ಕೊಳ್ಪಟ್ಟಂತ, ಹಿಂಸೆಗೊಳಪಟ್ಟಂತ ಸಮುದಾಯ ರೇ. ತನ್ನ ನೋವನ್ನು ನುಂಗ್ಕೊಂಡು ಜಗತ್ತಿನ ನಗಿಸ್ತಂತ ಅಪ್ರತಿಮ ಕಲಾವಿದ ಚಾರ್ಲಿ ಚಾಂಪ್ಲಿಯನ್, ಆತ ಒಬ್ಬ ಲಂಬಾಣಿ ಅಂತ ಹೇಳ್ತಾರೆ. ಏನ್ ಹೇಳಿ? ಇವತ್ತೇನೋ ಮಾತಾಡ್ತಾರಲ್ಲ ಕಾಮಿಡಿ ಶೋ ಅಂತ, 3ನೇ ದರ್ಜೆ ಕಚ್ಚಿಡ ತರ ಮಾತಾಡ್ತಾರಲ್ಲ, ಅದಲ್ಲ. ಮೌನದಲ್ಲೇ ಜಗತ್ತನ್ನ ನಗಿಸಿದಂತ, ಈ ಕ್ಷಣಕ್ಕೂ ಸಹ ಜೀವಂತವಾಗಿಟ್ಟಂತ ಮಹಾನ್ ಪ್ರತಿಭಾವಂತ ಕಲಾವಿದ ಚಾರ್ಲಿ ಚಾಂಪ್ಲಿಯನ್ನು, ಆತ ಒಬ್ಬ ಲಂಬಾಣಿ ಅಂತ ಕರೀತಾರೆ. ಗೊತ್ತಾ? ಬಹಳ ತುರದ್ರೂಪಿ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ತುಂಬಾ ಸುಂದರವಾಗಿರೋಂಥ ಸಮುದಾಯ ಲಂಬಾಣಿ. ಶ್ರಮ ಪಡೋ ಅಂಥವ್ರು, ಹೇಳು ತುಂಬಾ ಜನ ಪ್ರಬಲರು ಎಲ್ಲರೂ ಸಹ ಆಯಾ ಭಾಗದಲ್ಲಿ ಪ್ರಬಲ ಆಗಿರ್ತಕ್ಕಂಥ ಜನ, ನಮ್ಮ ಸಮುದಾಯನೂ ಸೇರಿಸಿ ಅವ್ರನ್ನ ಬಹಳ ಕೆಟ್ಟ ನಡೆಸ್ಕೊಂಡ್ರು ಒಂದು ಕಾಲ. ಇವತ್ತೇನೋ ವಿದ್ಯೆ ಕಲ್ತ್ಕೊಂಡು ಏನೋ ಒಂದಷ್ಟು ಜನ ಬದುಕು ಕಟ್ಕೋತಾರ. ಅಂತಾರ ನೀವು ಈ ಥರ ಮಾಡ್ತೀರಾ ಅಂದ್ರೆ ಕೇಳಿದೆ, ಎಂಜಲ್ ಕಾಯಿಗೆ ಹೊಡೆಯಲ್ಲ. ಇಂಥ ಕಲ್ಚರ್ಗೆ, ಇಂಥ ಸಂಸ್ಕೃತಿಗೆ, ಕೃಷ್ಣನ ಹೆಸರು ಹೇಳೋರಿಗೆ, ರಾಮನ ಸ್ಥಾಪನೆ ಮಾಡಿದವ್ರಿಗೆ, ಶ್ರೀರಾಮನಿಗೆ ಜೀವ ಕಳೆ ಕೊಟ್ಟಂಥವ್ರಿಗೆ, ದಿನನಿತ್ಯ ಕೃಷ್ಣನ ಪೂಜೆ ಮಾಡೋ ಅಂಥವ್ರು ಮಾಡೋ ಕೆಲಸನ ಇದು? ಅದಕ್ಕೆ ಹೇಳಿದ್ದು, ಕನಕದಾಸರನ್ನ ಬಂಧಿಸಿದಂತ, ಕನಕದಾಸರನ್ನ ಕಂಬ ಕಟ್ಟಿ ಹೊಡೆದಂತ ಅದೇ ಕಂಬ ಕಟ್ಟಿ ಹೊಡೆದಿದ್ದಾರೆ ಇವತ್ತು. ಏನೂ ಬದಲಾಗಿಲ್ಲ. ಕನಕದಾಸರು ಕಟ್ಟಿ ಹೊಡೆದಂತ ಕಂಬ ಇವತ್ತಿಗೂ ಜೀವಂತವಾಗಿ ಇಟ್ಕೊಂಡ್ರೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗಲ್ಲ. ನಮಸ್ಕಾರ.